ಅವರು ಆಗಮಿಸಲಿಕ್ಕೆ ಮುಖ್ಯವಾದಂಥ ಕಾರಣ ದೇವದುರ್ಗದ ಶಾಸಕಿ ಆಗಿರ್ತಕ್ಕಂಥ ಕರಿಯಮ್ಮ ನಾಯಕರವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕಳೆದ ಒಂದು 2-3 ತಿಂಗಳಿಂದ ನಿರಂತರವಾಗಿ ಹೇಳ್ತಾನೆ ಇದ್ದರು. ನಮ್ಮ ಕಚೇರಿಗೆ ಬಂದಾಗ ಸಾಹೇಬರು ಇದ್ದರು, ರಾಜಾ ವೆಂಕಟಪ್ಪ ನಾಯಕರವರು ಇದ್ದರು, ಎಲ್ಲರೂ ಇದ್ದರು. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬ್ರಿಗೆ ದೂರವಾಣಿ ಮೂಲಕ ಫೋನ್ನಲ್ಲಿ ಮಾತನಾಡಿದಾಗ ಕರಿಯಮ್ಮಜಿಯವರು ಥರ ದೊಡ್ಡ ಸಾಹೇಬ್ರ ಒಂದು ಪ್ರತಿಮೆಯ ಅನಾವರಣ ಮಾಡಬೇಕು ಅಂತಕ್ಕಂಥದ್ದು, ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅಂತಕ್ಕಂಥದ್ದು ದೇವದುರ್ಗದ ಕಾರ್ಯಕರ್ತರು, ಮುಖಂಡರು ಹಾಗೂ ಕ್ಷೇತ್ರದ ಜನತೆಯಲ್ಲೂ ಕೂಡ ಒಂದು ಬಯಕೆ ಇದೆ. ಅದಕ್ಕೆ ಕಾರಣ ಬಹುಶಃ ಅವರ ಕೃಷ್ಣ ಮೇಲ್ದಂಡೆ ಯೋಜನೆ ನಾರಾಯಣಪುರದ್ದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಾವು ಹೇಳ್ದಂಗೆಣ ಆ ಒಂದು ಯೋಜನೆಗೆ ಚಾಲನೆಯನ್ನು ಏನು ಕೊಟ್ಟರು, ನಾರಾಯಣಪುರದ ಆ ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅದರ ಮುಂದುವರೆದ ಭಾಗವಾಗಿ 1,14,000 ಹೆಕ್ಟರ್ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಪ್ರದೇಶವಾಗಿ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 96 ಮತ್ತು 97ರಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಒಂದು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ನಮ್ಮ ರಾಜ್ಯದಲ್ಲಿ ನೀರಾವರಿಗಳು ನೆನೆಗುದ್ದಿಗೆ ಬಿದ್ದಿತ್ತು ಅವೆಲ್ಲದಕ್ಕೂ ಕೂಡ ನಿರಂತರವಾಗಿ ಹಣ ಬರ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಹತ್ತತ್ರ 19,000 ಕೋಟಿ ನಿರಂತರವಾಗಿ ಈಗಲೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಒಂದು ಪಾಲಿಸಿಯನ್ನು ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ನಿರಂತರವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿಗಳಿಗೆ ಇವತ್ತು ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದಕ್ಕೆ ಎಲ್ಲ ಒಂದು ವೇಗವನ್ನು ಕೊಟ್ಟು ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಏನಾದರೂ ಭದ್ರವಾಗಿ ಈಗಲೂ ಕೂಡ ಜನಗಳ ಮನಸ್ಸಿನಲ್ಲಿ ಉಳಿದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಯಾರೂ ಕೂಡ ಅದನ್ನು ಮರಿಲಿಕ್ಕಾಗದೇ ಇರತಕ್ಕಂಥ ಒಂದು ವಿಚಾರ ನಾವೆಲ್ಲರೂ ಸ್ಮರಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಲ್ಲಿಂದ ದೇವದುರ್ಗಕ್ಕೆ ತೆರಳ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಅವ್ರನ್ನ ಸ್ವಾಗತವನ್ನು ಕೋರಲಿಕ್ಕೋಸ್ಕರ ಬಹುಶಃ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ಜನಗಳು ಕೂಡ ಇವತ್ತು ಅವ್ರನ್ನ ಭಾಳ ತುಂಬ ಹೃದಯದಿಂದ ಸ್ವಾಗತ ಕೋರ್ತಕ್ಕಂಥದ್ದಕ್ಕೆ ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದು ಕರಿಯಮ್ಮನವರು ಕೂಡ ಈಗ ತಾನೇ ಬೆಳಗ್ಗೆ ಬಂದು ವಿಷಯ ತಿಳಿಸಿ ಹೋಗಿದ್ದಾರಣ. ಒಟ್ಟಾರೆಯಾಗಿ ಈ ಒಂದು ಪ್ರವಾಸ ಪಕ್ಷ ಸಂಘಟನೆ, ಪಕ್ಷವನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದು. ಏಕೆಂದರೆ ಬಹುತೇಕರಲ್ಲಿ ಒಂದು ಪ್ರಶ್ನೆ ಮೂಡಿದೆ, ಇನ್ನು 3 ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ, ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರಲ್ಲ ಜನತಾದಳದವರು ಅಂತಕ್ಕಂಥದ್ದು. ಆದರೆ ನಮ್ಮ ಕಣ್ಮುಂದೆ ಮುಂದಿನ ದಿನಗಳಲ್ಲಿ ನಾವು ಎದುರಿಸ್ತಕ್ಕಂಥ ಸ್ಥಳೀಯ ಚುನಾವಣೆ, ಮೊದಲನೇದಾಗಿ ಡಿಸೆಂಬರ್ ತಿಂಗಳಲ್ಲಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ ಏನು ಬರ್ತಾ ಇದೆ. ಜೊತೆಯಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಭಾಳ ಸಮಯದಿಂದ ನಡಿಬೇಕಾಗಿದೆ. ಆದರೆ ಸರ್ಕಾರ ಯಾವುದೇ ರೀತಿ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ಕೋರ್ಟು ಈಗಾಗಲೇ ನೀವು ನಡೆಸಬೇಕು ಈ ಕೂಡಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಅಂತಕ್ಕಂಥದ್ದು ಆಗಲೇ ಛೀಮಾರಿ ಆಗೋಗಿದೆ. ಹಾಗಾಗಿ ನೋಡೋಣ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸರ್ಕಾರ ಯಾವಾಗ ನಡೆಸಲಿಕ್ಕೆ ಮನಸ್ಸು ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದರೆ ಇವತ್ತು ರಾಜಕಾರಣ ಹುಡ್ತಕ್ಕಂಥದ್ದೇ ಗ್ರಾಮಗಳಲ್ಲಿ. ಹಾಗಾಗಿ ಪಂಚಾಯಿತಿ ಸದಸ್ಯರುಗಳು ಜನತಾದಳ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಏನು ಕಣಕ್ಕಿಳಿತಾರೆ ಪಂಚಾಯಿತಿ ಚುನಾವಣೆಯಲ್ಲಿ, ಅವ್ರಿಗೆ ಪಕ್ಷ ಇಡೀ ರಾಜ್ಯಾದ್ಯಂತ ಬೆನ್ತಟ್ಟಿ ಅವರಿಗೆ ಬೆಂಬಲವಾಗಿ ನಿಂತು ಅವ್ರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರು ಈ ಪಕ್ಷವನ್ನು ಮುಂಬರ್ತಕ್ಕಂಥ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲರೂ ಭಾಳ ಹುಮ್ಮಸ್ಸಿನಿಂದ ಓಡಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥೈಸ್ಕೊಂಡಿದ್ದೀವಿ ಸರ್. ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಲನ ಏನಿದೆ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಇತ್ತೀಚೆಗೆ 11 ವರ್ಷ
ಅವರು ಆಡಳಿತವನ್ನು ಮಾಡಿರ್ತಕ್ಕಂಥ ಒಂದು ಪೂರೈಸಿರ್ತಕ್ಕಂಥ ದಿನ ಇತ್ತೀಚೆಗೆ ನಾವೇನು ನೋಡಿದ್ವಿ ತಾವೆಲ್ಲ ಗಮನಿಸ್ಕೊಂಡು ಬಂದಿರ್ಬೋದಣ್ಣ. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಪಕ್ಷವನ್ನು ಕಟ್ಟಿದ್ದೇವೆ. ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ. ನಾವು ಎಲ್ಲ ಸಮುದಾಯಗಳು ಸಮಾಜವನ್ನು ಒಗ್ಗೂಡಿಸಿ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇವೆ. ಆದರೆ ಒಂದು ದೇವೇಗೌಡರು ಸಾಹೇಬರು ಬಹುಶಃ ಇಷ್ಟು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಮನಸ್ಪೂರ್ವಕವಾಗಿ, ಏಕೆಂದರೆ ದೇವೇಗೌಡರು ಸಾಹೇಬರು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಿರುಗಿ ಪಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ರಾಜ್ಯದ ಜನತೆಯೂ ಕೂಡ ನೋಡಿದ್ದಾರೆ. ಅವರಲ್ಲಿ ಒಂದು ಸ್ಪಷ್ಟತೆ ಇದೆ. ಅವರ ನಿರ್ಧಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಗೊಂಡಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ಜನತಾದಳ ಇರ್ಬೋದು, BJP ಇರ್ಬೋದು, ತಾವು ಕೇಳಿದಂಥ ಪ್ರಶ್ನೆಗೆ ನಮ್ಮ ಯಾವುದೇ ಒಂದು ಮಿತ್ರತ್ವದಲ್ಲಿ ಸ್ಥಳೀಯ ಚುನಾವಣೆ ನೀವು ಪ್ರಶ್ನೆ ಮಾಡಿದ್ದೀರಣ್ಣ. ಸ್ಥಳೀಯ ಚುನಾವಣೆ ಏನಾಗ್ತದೆ, ಇದು ಕಾರ್ಯಕರ್ತರ ಚುನಾವಣೆ. ಸ್ಥಳೀಯ ಚುನಾವಣೆ ಎರಡು ಪಕ್ಷದಲ್ಲಿ ZPTP ಚುನಾವಣೆ ಬಂದಾಗ ಆಕಾಂಕ್ಷಿತರು ಜಾಸ್ತಿ ಇರ್ತಾರೆ. ಎಲ್ಲ ಕಡೆ ಇರ್ತಾರೆ, ಸರ್ವೇ ಸಾಮಾನ್ಯ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ. ಹಾಗಾಗಿ ಇದು ಪಕ್ಷದ ಮುಖಂಡರುಗಳ ಜೊತೆನೂ ಕೂತು ಚರ್ಚೆ ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಯಾವುದೇ ಇತ್ಯರ್ಥಗಳು ತೀರ್ಮಾನಗಳಾಗಬೇಕಾದ್ರೆ ದೆಹಲಿಯ ರಾಷ್ಟ್ರೀಯ ನಾಯಕರಿದ್ದಾರೆ, ನಮ್ಮ ವರಿಷ್ಠರು ದೇವೇಗೌಡರು ಸಾಹೇಬರು ಇದ್ದಾರೆ, ನಮ್ಮ ನಾಯಕರಂತ ಕುಮಾರಣ್ಣ ಅವರಿದ್ದಾರೆ. ಕೂತ್ಕೊಂಡು ಸೂಕ್ತವಾದಂಥ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರ ತಗೊಳ್ತೇವೆ.